ಇವತ್ತು ಬಿಜೆಪಿ ರಾಜ್ಯ ಘಟಕದ ಕೋರ್ ಕಮಿಟಿ ಸಭೆಯನ್ನು ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿ ರಾಜ್ಯ ಉಸ್ತುವಾರಿಗಳಾಗಿರುವಂತಹ ರಾಧಾಮೋಹನ್ ಜಿ ಅವರು, ಪಾರ್ಲಿಮೆಂಟ್ನ ಬೋರ್ಡ್ ಸದಸ್ಯರಾಗಿರುವಂತಹ ಸನ್ಮಾನ್ಯ ಯಡಿಯೂರಪ್ಪನವರು ಹಾಗೂ ಕೇಂದ್ರ ಸಚಿವರನ್ನು ಒಳಗೊಂಡಂತೆ ಪ್ರಹ್ಲಾದ್ ಜೋಶಿ ಅವರನ್ನು ಒಳಗೊಂಡಂತೆ ಎಲ್ಲ ಕೋರ್ ಕಮಿಟಿಯ ಸದಸ್ಯರು ಭಾಗವಹಿಸಿದ್ರು. ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಬಹಳಷ್ಟು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆಯಾಯಿತು. ಮೊದಲನೇದಾಗಿ ಈ ರಾಜ್ಯ ಸರ್ಕಾರದ ವೈಫಲ್ಯಗಳ ಕುರಿತಾಗಿ ಚರ್ಚೆಯಾಗಿ ಈ ಸರ್ಕಾರದಲ್ಲಿ ರೈತರು, ದಲಿತರು ಮತ್ತು ಶೋಷಿತ ವರ್ಗ ನಿರ್ಲಕ್ಷ್ಯಕ್ಕೆ ಏನು ಸಂಪೂರ್ಣ ಒಳಗಾಗಿದೆ, ಇದರ ಬಗ್ಗೆ ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಚರ್ಚೆಯಾಗಿದೆ. ಕರ್ನಾಟಕದ ಸುಮಾರು 16ಕ್ಕಿಂತ ಹೆಚ್ಚು ಜಿಲ್ಲೆಗಳಲ್ಲಿ ಅತಿವೃಷ್ಟಿ ಉಂಟಾಗಿದ್ದು ರೈತರ ನೆರವಿಗೆ ಈ ಸರ್ಕಾರ ಧಾವಿಸಲಿಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ NDRF ನಾರ್ಮ್ಸ್ಗಳನ್ನು ಹೊರತುಪಡಿಸಿ ರಾಜ್ಯದ ಬಜೆಟ್ನಿಂದನೇ ಈ ರಾಜ್ಯದ ರೈತರಿಗೆ ಸರ್ಕಾರ ನೆರವಿಗೆ ಆಗಮಿಸಿತ್ತು. ಆದರೆ ಈಗಿನ ಸರ್ಕಾರ ರೈತರ ಸಹಾಯಕ್ಕೆ ತನ್ನ ಬಜೆಟ್ನಿಂದ ಒಂದು ಪುಡಿಗಾಸನ್ನು ಕೂಡ ಬಿಡುಗಡೆ ಮಾಡಿಲ್ಲ. ಹಾಗಾಗಿ ಇದರ ವಿರುದ್ಧ ಹೋರಾಟವನ್ನು ಕೈಗೊಳ್ಳಬೇಕು. ಕೋರ್ ಕಮಿಟಿಯ ಸದಸ್ಯರ ನೇತೃತ್ವದಲ್ಲಿ ತಂಡಗಳನ್ನು ರಚಿಸಿ ಅತಿವೃಷ್ಟಿ ನೆರೆಹಾನಿಯಿಂದ ಉಂಟಾಗಿರುವಂತಹ ಪ್ರದೇಶಗಳಿಗೆ ಭೇಟಿಯನ್ನ ಕೊಟ್ಟು ಈ ರಾಜ್ಯ ಸರ್ಕಾರವನ್ನು ಎಚ್ಚರಿಸೋದರ ಬಗ್ಗೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿದೆ. ನೆಕ್ಸ್ಟ್ ಜನರೇಷನ್ GST ಏನು ಸ್ಲ್ಯಾಬ್ನಲ್ಲಿ ಗಣನೀಯವಾಗಿ ಇಳಿಕೆ ಆಗಿದೆ, ಇದು ಪ್ರತಿಯೊಬ್ಬ ಗ್ರಾಹಕರಿಗೆ ಮುಟ್ಟಬೇಕು. ಹಳೆಯ MRPಯನ್ನು ಇಟ್ಕೊಂಡು ಗ್ರಾಹಕರಿಗೆ ಎಲ್ಲಾದರೂ ವಂಚನೆ ಆಗ್ತಾ ಇದ್ರೆ, ಈಗಿನ ಸರ್ಕಾರ ಅದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರೂ ಕೂಡ ಭಾರತೀಯ ಜನತಾ ಪಕ್ಷ ಸಕ್ರಿಯವಾಗಿ ಗ್ರಾಹಕರಿಗೆ ಅದರ ಲಾಭ ತಲುಪುವಂತೆ ಎಲ್ಲ ಜನಪ್ರತಿನಿಧಿಗಳನ್ನು ಅದರಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನುವಂತಹ ನಿರ್ಣಯವನ್ನ ಮಾಡಲಾಗಿದೆ. ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಸ್ಮಾರ್ಟ್ ಮೀಟರ್ ಹಗರಣದ ಬಗ್ಗೆ ಈಗಾಗಲೇ ಏನೆಲ್ಲ ಬೆಳವಣಿಗೆಗಳು ಆಗಿದ್ದಾವೆ, ಏನೆಲ್ಲ ಹೋರಾಟ ಆಗಿದೆ, ಇದು ಸುಮಾರು 1,000 ಕೋಟಿಗೂ ಮೀರಿದಂತಹ ಹಗರಣ. ಈ ಹಗರಣದ ಬಗ್ಗೆ ಇನ್ನಷ್ಟು ಗಟ್ಟಿಯಾಗಿ ಹೋರಾಟವನ್ನ ಕೈಗೊಳ್ಳುವಂತಹ ಅವಶ್ಯಕತೆ ಇದೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಬಗ್ಗೆಯೂ ಕೂಡ ಸುದೀರ್ಘವಾದಂತಹ ಚರ್ಚೆ ಆಗಿದೆ. ಅದೇ ರೀತಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಏನು ಹೋರಾಟವನ್ನ ಕೈಗೊಂಡ್ರು, ಅದರ ಬಗ್ಗೆ ಕೂಡ ಕೋರ್ ಕಮಿಟಿಯಲ್ಲಿ ಚರ್ಚೆಗಳು ಆಗಿದೆ. ಸೊ ಇದರ ಬಗ್ಗೆ ಯುವಕರ ಪರವಾಗಿ ಭಾರತೀಯ ಜನತಾ ಪಕ್ಷ ನಿಲ್ಲಬೇಕು ಅನ್ನುವಂತಹ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಧನ್ಯವಾದ. ಇವತ್ತಿನ ಕೋರ್ ಕಮಿಟಿಯ ವಿಷಯದಲ್ಲಿ ಒಟ್ಟಾರೆ ರಾಜ್ಯ ಸರ್ಕಾರದ ವೈಫಲ್ಯಗಳ ಬಗ್ಗೆ ಚರ್ಚೆಯನ್ನ ವಿವರವಾಗಿ ಮಾಡುವಾಗ ಮಾನ್ಯ ಆರ್ ಅಶೋಕ್ ಅವರು ಚರ್ಚೆಯನ್ನ ಮಾಡಿ ಈ ಗುಂಡಿ ತುಂಬುವ ಹೋರಾಟ ಇದನ್ನ ಅಭಿಯಾನದ ರೀತಿ ಕೈಗೊಳ್ಳಬೇಕು. ಯಾರೆಲ್ಲ ಜನಪ್ರತಿನಿಧಿಗಳು ಗುಂಡಿಗಳ ಹೋರಾಟದಲ್ಲಿ ಈಗ ಪಾಲ್ಗೊಂಡಿಲ್ವೋ ಅವರು ಪ್ರತಿಯೊಬ್ಬರೂ ಕೂಡ ನಾಳೆಯಿಂದ ಈ ರಾಜ್ಯ ಸರ್ಕಾರಕ್ಕೆ ಅಪಮಾನ ಆಗುವ ರೀತಿಯಲ್ಲಿ ಅಭಿವೃದ್ಧಿ ಶೂನ್ಯ ಏನು ಆಗಿದೆ ಇದನ್ನು ವಿರೋಧಿಸಿ, ರಸ್ತೆ ಕಾಮಗಾರಿಗಳನ್ನು ಮಾಡುವಲ್ಲಿ ಏನು ವೈಫಲ್ಯ ಆಗಿದೆ ಅದನ್ನು ವಿರೋಧಿಸಿ ಯಾರ್ಯಾರು ಹೋರಾಟದಲ್ಲಿ ಮಾಡಿಲ್ಲ ಅವರೆಲ್ಲರೂ ಕೂಡ ಮತ್ತೆ ನಾಳೆಯಿಂದ ಗುಂಡಿ ತುಂಬುವ ಅಭಿಯಾನವನ್ನು ಕೈಗೊಳ್ಳಬೇಕು ಅನ್ನುವಂತಹ ನಿರ್ಣಯ ಕೈಗೊಳ್ಳಲಾಗಿದೆ. ಇದನ್ನು ಎಲ್ಲ ಜನಪ್ರತಿನಿಧಿಗಳಿಗೆ ಪಕ್ಷದಿಂದ ತಿಳಿಸಿ ಈ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇವೆ.